ಸುರಕ್ಷತೆಗೆ ದೃಷ್ಟಿಗೆ ಬಂದಂಗೆ ನಾವು ಒಬ್ಬರು ಹಾಕೊಂಡಿದ್ದು ಇನ್ನೊಬ್ರು ಹಾಕೊಂಡ್ರೆ ಮೊಟ್ಟ ಮೊದಲಿಗೆ ಡ್ಯಾಂಡ್ರಫ್ ಬರುತ್ತೆ. ಇರೋವಂಥ ಕೂದಲು ನೀವು ಕಳ್ಕೊಂಡು ಆ ಡ್ಯಾಂಡ್ರಫು ನೆಕ್ಸ್ಟ್ ಅದು ಏನು ಅಲರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ನಿಮಗೆ ಸ್ಕಿನ್ ಅಲರ್ಜಿ ಆಯಿತು ಅಂತಂದರೆ, ಸ್ಕಿನ್ ಅಲರ್ಜಿ ಕಂಟಿನ್ಯೂ ಆಯಿತು ಅಂದರೆ ಕ್ಯಾನ್ಸರ್ಗಾಗುತ್ತೆ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಇಂಟರ್ನ್ಯಾಷನಲ್ ಸ್ಟಡಿ ಹೇಳ್ತಾ ಇರ್ತಕ್ಕಂಥದ್ದು, ಆಕ್ಸ್ಫರ್ಡ್ ಸ್ಟಡಿ ಹೇಳ್ತಾ ಇರ್ತಕ್ಕಂಥದ್ದು. ಆ ಸ್ಟಡಿಯ ರಿಪೋರ್ಟ್ಸನ್ನು ಕೂಡ ನಾನು ಇವತ್ತು ನ್ಯಾಯಾಲಯದ ಮುಂದೆ ಕೊಟ್ಟಿದ್ದೀನಿ, ತಮ್ಮ ಮಾಧ್ಯಮಗಳ ಮುಂದೆ ಕೂಡ ಕೊಟ್ಟಿದ್ದೀನಿ. ಇದನ್ನು ನಾನು ಹೇಳೋದು ನಮ್ಮ ಬೆಂಗಳೂರಿನ ನಗರದ ಸಾರ್ವಜನಿಕರು ಕೂಡ ಕೆಲವೊಂದು ಇದನ್ನು ಅರ್ಥ ಮಾಡ್ತಾರೆ. 10 ರೂಪಾಯಿ 20 ರೂಪಾಯಿ ಆಟೋ ಚಾಲಕ ಜಾಸ್ತಿ ಕೇಳ್ತಾನೆ ಅಂತ ನಿಮ್ಮ ಜೀವನವನ್ನೇ ಒತ್ತೆ ಇಡ್ತೀರಿ ಅಂದರೆ ಯಾವ ಹಂತಕ್ಕೆ ನಾವು ತಲುಪ್ತೀವಿ? ಇವೆಲ್ಲವೂ ಹಲವು ಕಾರಣಗಳು ನಾವು ಕೊಟ್ಟಿದ್ದೀವಿ ಸರ್. ಮೋಟಾರ್ ವೆಹಿಕಲ್ ನಮಗೆ ಇಷ್ಟು ದಿನ ಏನು ಆದೇಶ ಇರಲಿಲ್ಲ, ಆಗ ಒಂದು ರೀತಿಯಾದಂಥ ಸಮಸ್ಯೆ. ಇವತ್ತು ಆದೇಶ ಬಂದ ನಂತರದಲ್ಲಿ ಅಪೀಲ್ ಹೋಗಬೇಕು ಅಂತ ನಾವು ಕೇಳಲಿಕ್ಕೆ ಕಾರಣ ಇಷ್ಟೇ. ಹಲವು ನ್ಯೂನತೆಗಳು ಇವತ್ತು ಆದೇಶದಲ್ಲಿ ಮೋಟಾರ್ ವೆಹಿಕಲ್ ಆ್ಯಕ್ಟಿನ ಹಲವು ಸೆಕ್ಷನ್ಗಳು ಇದರಲ್ಲಿ ಅದು ಗಣನೆಗೆ ತಗೊಳ್ತಿರ್ತಾರೆ. ನಾವು ಸಲ್ಲಿಸಿರ್ತಕ್ಕಂಥ ಒಂದು ಸಬ್ಮಿಷನ್ಸನ್ನು ಗಣನೆಗೆ ತಗೊಂಡು ರಾಜ್ಯ ಸರ್ಕಾರ ಅಡ್ವೊಕೇಟ್ ಜನರಲ್ ಕೊಟ್ಟಿರ್ತಕ್ಕಂಥ ಒಂದು ಕೆಲವು ಸಬ್ಮಿಷನ್ಸ್ಗಳನ್ನು ಕೂಡ ಗಣನೆಗೆ ತಗೊಂಡು ಮತ್ತು ಸೇಫ್ಟಿಗೆ ಸಂಬಂಧಪಟ್ಟಂತೆ ಇವತ್ತು ಗಣನೆಗೆ ತಗೊಂಡು ಇವೆಲ್ಲವೂ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ನ್ಯೂನತೆಗಳಿರೋದ್ರಿಂದ ಅಪೀಲ್ ಹೋಗಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ನಮಗೆ ನಿನ್ನೆಯ ತನಕ ನಮ್ಮ ಮಂತ್ರಿಗಳ ಕೈನಲ್ಲಿತ್ತು, ಸಾರಿಗೆ ಮಂತ್ರಿಗಳ ಕೈನಲ್ಲಿ. ಯಾಕೆಂದರೆ ಸಾರಿಗೆ ಮಂತ್ರಿಗಳ ಮೇಲೆ ನಮಗೆ ಸಂಪೂರ್ಣವಾದಂಥ 100% ಭರವಸೆ ಕೊಟ್ಟ ಮಾತಿನಂತೆ ಇದುವರೆಗೆ ತಪ್ಪಿಲ್ಲ. ಆದರೆ ನಿನ್ನೆ ವಿಧಾನಸೌಧದ ಒಂದು ಪಡಸಾಲೆಯಲ್ಲಿ ನಮಗೆ ಬಂದಂಥ ವಿಷಯ, ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ, ಬೈಕ್ ಟ್ಯಾಕ್ಸಿಗೆ ಅನುವು ಮಾಡಿಕೊಳ್ಳಿ ಪತ್ರ ಬರೆದಿದ್ದಾರೆ ಅನ್ನೋದು ಮಾಹಿತಿ. ಈ ಮಾಹಿತಿಯ ಆಧಾರದ ಮೇಲೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ಮಂತ್ರಿಗಳೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಅಪೀಲ್ ಹೋಗಬೇಕಾದ್ರೆ ಪರ್ಮಿಷನ್ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ, ಮತ್ತು ನೋಟಿಫಿಕೇಶನ್ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳು ಇದಕ್ಕೆಲ್ಲಾದರೂ ಅನುವು ಮಾಡಿಕೊಂಡು ಇದು ನಮಗೆ ಅಪೀಲ್ ಹೋಗೋಕ್ಕೆ ಅವಕಾಶ ಕೊಡದೇ ಇದ್ದರೆ ನಾವು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಿಗ ಚಾಲಕರಿಗೆ, ನಾನು ಪ್ರಮುಖವಾಗಿ ಹೇಳಲಿಕ್ಕೆ ಬರ್ತೀನಿ, ಕನ್ನಡಿಗರು ಬಡ ಚಾಲಕರ ಮೇಲೆ ಇವರು ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಆಗ್ತಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಪ್ರತಿಯೊಂದು ವಾಹಿನಿಗಳ ಮೂಲಕ ಮತ್ತು ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀವಿ. ತಾವೇ ಹೇಳ್ಕೊಂತೀರಾ ನಾನು ಬಡವರ ಪರ, ದೀನ ದಲಿತರ ಪರ ಅಂತ ಹೇಳ್ಕೊಂಡು ಇವತ್ತು ಆಟೋ ಚಾಲಕರೇನು MNC ಕಂಪನಿ ಇಲ್ಲ ನಾನು ಕೇಳಲಿಕ್ಕೆ. ಇವತ್ತು ಆಟೋ ಚಾಲಕರು ಬಡವರೇ ಆಗಿರೋದ್ರಿಂದ ಅವ್ರ ಪರ ನಿಲ್ಲಬೇಕಾದದ್ದು ಮಾನ್ಯ ಮುಖ್ಯಮಂತ್ರಿಗಳ ಕರ್ತವ್ಯ. ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ 23 ಒಳಗೆ ನೋಟಿಫಿಕೇಶನ್ನ ಹೊರಡಿಸಿ ಸುಪ್ರೀಂ ಕೋರ್ಟಲ್ಲಿ SLP ಪ್ರಿಫರ್ ಮಾಡಿ ರಾಜ್ಯ ಸರ್ಕಾರ ಅದನ್ನು ಇವತ್ತೇನು ನಮ್ಮ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ, ಆ ನ್ಯಾಯಾಲಯದ ಆದೇಶಕ್ಕೆ ಒಂದು ತಡೆಯಾಜ್ಞೆಯನ್ನು ತರಬೇಕು. ಆಮೇಲೆ ಕೂಡಲೇ ಯಾವುದೇ ಕಾರಣಕ್ಕೆ ಆಗಲಿ ರಾಜ್ಯದಲ್ಲಿ ನಮಗೆ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ರೂಲ್ಸ್ನ ಅಮೆಂಡ್ಮೆಂಟ್ ತಂದು ಕರ್ನಾಟಕ ರಾಜ್ಯದಲ್ಲಿ ಅಮೆಂಡ್ಮೆಂಟನ್ನು ತಂದು ಅಗ್ರಿಗೇಟರ್ ರೂಲ್ಸ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ. 23ನೇ ತಾರೀಕು ಒಳಗೆ ಇವರೇನಾದರೂ ಹೋಗಲಿಲ್ಲ ಅಂದರೆ ನಾವು 23ನೇ ತಾರೀಕು, 24ನೇ ತಾರೀಕು ನಾವು ಮತ್ತೆ ಎಲ್ಲ ಕರ್ನಾಟಕ ರಾಜ್ಯದ ಖಾಸಗಿ ಸಾರಿಗೆ ಸಂಘಟನೆಗಳಿರ್ತಕ್ಕಂಥ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಮಾಲೀಕರು ಒಂದು ಸಭೆಯನ್ನು ನಡೆಸಿ ಮುಂದಿನ ನಮ್ಮ ನಿರ್ಧಾರವನ್ನು ನಾವು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ತಿಳಿಸ್ತೀವಿ. ಸರಿ, ಇವಾಗ ಮಂತ್ರಿಗಳಿಗೊಂದು ಮನವಿಯನ್ನು ಮಾಡಿ ನಿನ್ನೆ ಸಾರಿಗೆ ಮಂತ್ರಿಗಳು ನಮಗೆ 100% ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, 100% ನಿಮ್ಮ ಪರ ನಾನು ಮಾತುಕತೆ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅಂತ. ಅವ್ರ ಮೇಲೆ ನಮ್ಗೆ ಸಂಪೂರ್ಣವಾದಂಥ ಭರವಸೆ ಇದೆ. ಆದರೆ ಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಒಂದು ಅಧಿಕಾರದ ಇದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವರೇನಾದರೂ ಅಪೀಲಿಗೆ ಅವಕಾಶ ಕೊಡದೇ ಇದ್ದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿಬೇಕು ಅಂತ ಒಂದು 2023 ಸೆಪ್ಟೆಂಬರ್ 11 ಏನು ಬೆಂಗಳೂರು ನಗರ ಸ್ತಬ್ಧವಾಗಿತ್ತು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಈವನ್ ಬಸ್ಸುಗಳು ಕೂಡ ಇವತ್ತು ನಡೆಯೋದು. ಕಳೆದ ಬಾರಿ ಆಟೋ ಮತ್ತು ಟ್ಯಾಕ್ಸಿಗಳು ಮಾತ್ರ ಬೆಂಗಳೂರಿಗೆ ಬಂದದ್ದು, ಈ ಬಾರಿ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿದೆ. ಅದಕ್ಕೆ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಡಬಾರ್ದು ಅಂತ ನಾನು ಮನವಿಯನ್ನು ಸಲ್ಲಿಕೆ ಮಾಡಿದಂಥ ನಮ್ಮ ಸಬ್ಮಿಷನ್ಸಲ್ಲಿ ಕ್ಲೀನಾಗಿ ಡೇಟಾ ವೈಸ್ ಆಗಿ ಎಷ್ಟರ ಮಟ್ಟಿಗೆ ಯಾವ್ಯಾವ ಅಂಕಿ ಅಂಶಗಳಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ತೊಂದರೆಗೀಡಾಗಿದೆ. ಹೈಯೆಸ್ಟ್ ಭಾರತ ದೇಶದಲ್ಲೇ 75ರಿಂದ 85% ಅಪಘಾತಗಳಾಗಿದೆ ಅಂದರೆ ಅದು ಬೈಕ್ಗಳಿಂದ ಆಗಿದೆ. ನಿಮ್ಹಾನ್ಸ್ ಸ್ಟಡಿ ಹೇಳುತ್ತೆ, ಇವಾಗ ಜಸ್ಟ್ ಒಂದು 2026ರ ಡಾಕ್ಟರ್ ನಿಮ್ಹಾನ್ಸ್ ಸ್ಟಡಿ ಹೇಳುತ್ತೆ 60ರಿಂದ 70% ಏನು ಅಪಘಾತಗಳು ಬೆಂಗಳೂರು ನಗರದಲ್ಲಿ ನಡೆದಿದೆ ಎಲ್ಲ ಹೆಡ್ ಇಂಜುರೀಸು ಬೈಕಲ್ಲಿ ಆಗಿರ್ತಕ್ಕಂಥದ್ದು. ಇವರಲ್ಲಿ ಫೆಟಾಲಿಟಿ ಅಂದರೆ ಸಾವು ಅಪ್ಪಿರ್ತಕ್ಕಂಥವರು ಕೂಡ 70% ಇದೆ, 60ರಿಂದ 70%.
ಅದು ಹೊರತುಪಡಿಸಿ ಬೈಕ್ ಟ್ಯಾಕ್ಸಿಗಳನ್ನೇನಾದರೂ ಅನುಮಾನ ಪಟ್ಟು ಇದು ಸಾಮಾನ್ಯ ಜ್ಞಾನಕ್ಕೆ ಒಳಪಟ್ಟಿರ್ತಕ್ಕಂಥ ಸರ್. ಬೈಕಲ್ಲಿ ಹಿಂದೆ ಇರತಕ್ಕಂಥ ಪ್ರಯಾಣಿಕ ಈ ಕಡೆ ಬಿದ್ದರೂ ಹಿಂದ್ಗಡೆಯಿಂದ ಬರುವಂಥ ವಾಹನಕ್ಕೆ ಆಕ್ಸಿಡೆಂಟ್ಗೆ ಸಾಯ್ತಾನೆ, ಲೆಫ್ಟಲ್ಲಿ ಬಿದ್ದರೂ ಹಿಂದೆ ಯಾವುದೋ ಒಂದು ಗಾಡಿ ಬಂದರೆ ಅಲ್ಲಿ ಸಾಯ್ತಾನೆ. ಅಂದರೆ ಬೈಕ್ ಟ್ಯಾಕ್ಸಿ ಒಂದು ಸಾರ್ವಜನಿಕ ಸುರಕ್ಷತೆಗೆ ಇರ್ತಕ್ಕಂಥ ಅಡ್ಡಿ. ಆ ಕಾರಣದಿಂದ ಬೈಕ್ ಟ್ಯಾಕ್ಸಿನ ಬೆಂಗಳೂರು ನಗರಕ್ಕೆ ಬಿಡಬಾರ್ದು. ಮತ್ತು ಇನ್ನೊಂದು ಸ್ಟಡಿ ಕೆಲವೊಬ್ಬರು ನಮ್ಮ ಬೆಂಗಳೂರು ದಕ್ಷಿಣ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಹೇಳಿದರೆ, ಏನು ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುವು ಮಾಡಿಕೊಟ್ರೆ ಇದು ಕಮ್ಮಿ ಆಗುತ್ತೆ ಟ್ರಾಫಿಕ್. ನಾನು ಇವತ್ತೊಂದು ರಿಪೋರ್ಟನ್ನು ತಮ್ಮ ಮಾಧ್ಯಮಗಳ ಮುಂದೆ ಇಟ್ಟಿದ್ದೆ. ಆ ರಿಪೋರ್ಟಲ್ಲಿ ಹೇಳುತ್ತೆ ಬೈಕ್ಗಳಿಂದ ಅತಿ ಹೆಚ್ಚು ಕಮ್ಯುನಿಕೇಷನ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರಾಫಿಕ್ ವೈಲೇಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಜರ್ನಲಿಸಮ್ ಒಂದು ರಿಪೋರ್ಟ್, ಅದನ್ನು ಕೂಡ ಸುರಕ್ಷತೆಗೆ ದೃಷ್ಟಿಗೆ ಬಂದಂಗೆ ನಾವು ಒಬ್ಬರು ಹಾಕೊಂಡಿದ್ದು ಇನ್ನೊಬ್ರು ಹಾಕೊಂಡ್ರೆ ಮೊಟ್ಟ ಮೊದಲಿಗೆ ಡ್ಯಾಂಡ್ರಫ್ ಬರುತ್ತೆ. ಇರೋವಂಥ ಕೂದಲು ನೀವು ಕಳ್ಕೊಂಡು ಆ ಡ್ಯಾಂಡ್ರಫು ನೆಕ್ಸ್ಟ್ ಅದು ಏನು ಅಲರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ನಿಮಗೆ ಸ್ಕಿನ್ ಅಲರ್ಜಿ ಆಯಿತು ಅಂತಂದರೆ, ಸ್ಕಿನ್ ಅಲರ್ಜಿ ಕಂಟಿನ್ಯೂ ಆಯಿತು ಅಂದರೆ ಕ್ಯಾನ್ಸರ್ಗಾಗುತ್ತೆ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಇಂಟರ್ನ್ಯಾಷನಲ್ ಸ್ಟಡಿ ಹೇಳ್ತಾ ಇರ್ತಕ್ಕಂಥದ್ದು, ಆಕ್ಸ್ಫರ್ಡ್ ಸ್ಟಡಿ ಹೇಳ್ತಾ ಇರ್ತಕ್ಕಂಥದ್ದು. ಆ ಸ್ಟಡಿಯ ರಿಪೋರ್ಟ್ಸನ್ನು ಕೂಡ ನಾನು ಇವತ್ತು ನ್ಯಾಯಾಲಯದ ಮುಂದೆ ಕೊಟ್ಟಿದ್ದೀನಿ, ತಮ್ಮ ಮಾಧ್ಯಮಗಳ ಮುಂದೆ ಕೂಡ. ಇದನ್ನು ನಾನು ಹೇಳೋದು ನಮ್ಮ ಬೆಂಗಳೂರಿನ ನಗರದ ಸಾರ್ವಜನಿಕರು ಕೂಡ ಕೆಲವೊಂದು ಇದನ್ನು ಅರ್ಥ ಮಾಡ್ತಾರೆ. 10 ರೂಪಾಯಿ 20 ರೂಪಾಯಿ ಆಟೋ ಚಾಲಕ ಜಾಸ್ತಿ ಕೇಳ್ತಾನೆ ಅಂತ ನಿಮ್ಮ ಜೀವನವನ್ನೇ ಒತ್ತೆ ಇಡ್ತೀರಿ ಅಂದರೆ ಯಾವ ಹಂತಕ್ಕೆ ನಾವು ತಲುಪ್ತೀವಿ? ಇವೆಲ್ಲವೂ ಹಲವು ಕಾರಣಗಳು ನಾವು ಕೊಟ್ಟಿದ್ದೀವಿ ಸರ್. ಮೋಟಾರ್ ವೆಹಿಕಲ್ ಅಲ್ಲಿ ಆಗಿರ್ತಕ್ಕಂಥ ಅಲ್ಲಿ ಅಪಘಾತಗಳು ಜಾಸ್ತಿ ಅಂತ ನಾನಲ್ಲ, ICRA ಕೊಟ್ಟಿರ್ತಕ್ಕಂಥದ್ದು. ಯಾವ ICRA ವಾಹನಗಳಿಗೆ, ಟೂ ವೀಲರ್ಗೆ, ಮೋಟಾರ್ ಸೈಕಲ್ಗಳಿಗೆ ಫೈನಾನ್ಸ್ ಫಂಡಿಂಗ್ ಮಾಡೋದಕ್ಕೆ ಒಂದು ರಿಪೋರ್ಟ್ ಕೊಡುತ್ತೆ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಆ ICRA ಒಂದು ರಿಪೋರ್ಟ್ ಕೊಟ್ಟಿದೆ, ಇದು ಸರಿ ಇಲ್ಲ, ಅಂದರೆ ಬೈಕ್ಗಳಲ್ಲಿ ಜಾಸ್ತಿ ಅಪಘಾತ ಆಗುತ್ತೆ, ABS ಅಳವಡಿಸ್ಕೊಳ್ಳಿ. ABS ಆಗೋದ್ಮೇಲೆ ಇವಾಗ ಹೊಸದಾಗಿ ಡಿಸ್ಕ್ ಬ್ರೇಕ್ ಬಂದಿದೆ, ಡಿಸ್ಕ್ ಬ್ರೇಕಿಂದನೂ ಕೂಡ ಇವಾಗ ಅಪಘಾತಗಳಾಗ್ತಾ ಇದೆ, ಆದರೂ ಕೂಡ ನಿಲ್ತಾ ಇಲ್ಲ ಅನ್ನುವಂಥ ಒಂದು ವರದಿಯನ್ನು. ಎಲ್ಲ ವರದಿಗಳನ್ನು ಸಮಗ್ರವಾಗಿ ಕ್ರೋಢೀಕರಿಸಿ ಮನವಿಯಲ್ಲಿ ನಾವು ಇವತ್ತು ಇನ್ನಷ್ಟು ಮನವಿಯನ್ನು ಮಂತ್ರಿಗಳು ಇಮಿಡಿಯೇಟ್ಲಿ 23ನೇ ತಾರೀಕಿನ ಒಳಗೆ ಏನು SLP ಹೋಗಬೇಕು ಅಂತಿದೆ ಅದನ್ನು ದಯವಿಟ್ಟು ತಾವು ನೋಟಿಫಿಕೇಶನ್ನ ಹೊರಡಿಸಿ ಸುಪ್ರೀಂ ಕೋರ್ಟ್ಗೆ SLP ಹೋಗಿ ತಡೆಯಾಜ್ಞೆಯನ್ನು ತರಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಒತ್ತಾಯವನ್ನು ಕೂಡ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳು ಒಕ್ಕೂಟ ಮಾಡಿದೆ.